ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2 ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ಗೂ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದೀವಿ ಮಕ್ಕಳ. ಸೊ ಹಾಗಾಗಿ ಕೀ ಆನ್ಸರ್ಸ್ ಎಲ್ಲ ಇರೋದ್ರಿಂದ ನೀವು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. फर्स्ट में निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर लिखी. ಸೊ ಕರೆಕ್ಟಾಗಿರೋ ಆನ್ಸರನ್ನು ಆಯ್ಕೆ ಮಾಡಿ ಬರೀಬೇಕು. ಫಸ್ಟ್ ಕ್ವಶನ್, ಮಾತಾ ಶಬ್ದ का अन्य लिंग रूप है. ಸೊ ಮಾತಾ ಶಬ್ದದ ಅನ್ಯ ಲಿಂಗ ಕೇಳಿದರೆ ಇಲ್ಲಿ ಪಿತಾ, ಚಾಚಾ, ದಾದಾ, ಕಾಕಾ ಇದೆ. ಸೊ ಪಿತಾ ಇಸ್ ದ ರೈಟ್ ಆನ್ಸರ್. सेकंड क्वेश्चन, मोहन पुस्तक पढ़ रहा है, रेखांकित शब्द ವ್ಯಾಕರಣ ಕಿ ದೃಷ್ಟಿ ಸೇ ಯೇ ಹೈ. ಸೊ ಮೋಹನ್ ಅನ್ನೋದಕ್ಕೆ ಲೈನನ್ನು ಹಾಕಿದ್ದಾರೆ ಮಕ್ಕಳ. ಸೊ ಅದು ಸರ್ವನಾಮ, ಸಂಜ್ಞಾ, ಕ್ರಿಯಾ, ವಿಶೇಷಣ ಆಗಿದೆ. ಸೊ ಅದು ಸಂಜ್ಞಾ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ದಿನ್ ಶಬ್ದ ಕ ವಿಲೋಮ ರೂಪ ಹೈ. ಸೊ ದಿನಗೆ ವಿಲೋಮ ಶಬ್ದ ರಾತ್ ಆಗಿರ್ತದೆ. ಇಲ್ಲಿ 4 ಆಪ್ಷನ್ ಇದೆ, ಶಾಮ್, ದೋಪಹರ್, ರಾತ್, ಸುಬಹ ಅಂತ ಇದೆ. ಸೊ ರಾತ್ ಇಸ್ ದ ರೈಟ್ ಆನ್ಸರ್. नेक्स्ट फोर्थ क्वेश्चन, नदी शब्द का बहुवचन रूप है. नदियों, नदी, नदिये, नदिया ಇದೆ. ಸೊ ದ ನದಿಯಾ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಕರೆಕ್ಟ್ ಆಗಿದೆ. 5ನೇ ಪ್ರಶ್ನೆ, ಪಡ್ನಾ ಶಬ್ದ का प्रथम प्रेरणार्थक क्रिया रूप है. ಸೊ ಪಡ್ನಾ, ಪಡಾನ, ಪಡ್ವಾನ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಪಡಾನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. नेक्स्ट 6ನೇ ಕ್ವಶನ್, ವಾ ಕೇಲ್ ರಹಾ ಹೈ, ವಾಕ್ಯ में सर्वनाम शब्द है. ಸೊ ಇಲ್ಲಿ ವಾ ಕೇಲ್ ರಹಾ ಹೈ ಇದೆ. ಇಲ್ಲಿ ಕೇಲ್, ವಹ, ರಹ, ಐ ಅನ್ನೋದಿದೆ. ಸೊ ಇಲ್ಲಿ ಸರ್ವನಾಮ ಆಗಿರುವಂಥದ್ದು ವಹ ಆಗಿರ್ತದೆ ಮಕ್ಕಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. नेक्स्ट सेकंड में निम्नलिखित प्रथम 2 शब्द के सूचित संबंधित के अनुरूप तीसरे शब्द के संबंध शब्द लिखिए ಅಂತ ಕೇಳಿದ್ದಾರೆ. 4 ಕ್ವಶನ್ಸ್ ಇದೆ. 7th ಕ್ವಶನ್, ತಿರಂಗ झंडा राष्ट्रध्वज, महात्मा गांधी जी राष्ट्रपिता इज द राइट आंसर. 8th क्वेश्चन, प्रेषक सुधा सेवा में डैश. नेक्स्ट, तिम्मक्का के पिता चिಕ್ಕರಂಗಯ್ಯ, ತಿಮ್ಮಕ್ಕ ಕಿ ಮಾತಾ. ಸೊ ತಾಯಿಯ ಹೆಸರಿನಲ್ಲಿ ಬರೀಬೇಕು. 10ನೇ ಕ್ವಶನ್, ಮಿರ್ಚ್ ಮಸಾಲ ಲೋಕಕಥಾ ಮೊಬೈಲ್ ಕಿ ಬೋಲಾಬಾಲ್. ಸೊ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಿಮಗೆ ಅನುರೂಪತಗಳಲ್ಲಿ ಸಿಗ್ತದೆ. नेक्स्ट थर्ड में निम्नलिखित प्रश्नों के उत्तर एक एक वाक्य में लिखिए ಕೇಳಿದ್ದಾರೆ. ಇಲ್ಲಿ ಸಹ 4 ಪ್ರಶ್ನೆಗಳಿದ್ದಾವೆ. क्वेश्चन नंबर 11, भारत पर दुश्मन ने अब आक्रमण किया. ಯಾವಾಗ ಕಬ್ ಆಕ್ರಮಣ ಕಿಯಾ ಅಂತ ಕೇಳಿದ್ದಾರೆ. 12ನೇ ಪ್ರಶ್ನೆ, युवक कैसा था. 13ನೇದು, अकबर ने बीरबल को क्या लाने के लिए कहा. 14ನೇ ಕ್ವಶನ್ನು, फूल सदा कैसे रहते हैं ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ 4th में निम्नलिखित प्रश्नों के 2-3 वाक्य में उत्तर लिखिए ಕೇಳಿದ್ದಾರೆ. 15ನೇ ಪ್ರಶ್ನೆ, ಬೋಲು ಕ್ಯಾ ಗವರ್ ಗಯಾ. 16th ಕ್ವಶನ್, ಬಂದರ್ ಬಾಂಟ್ ಪದ್ಯ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ. ಸೊ ಬಂದರ್ ಬಾಂಟ್ ಅನ್ನೋ ಪದ್ಯದಲ್ಲಿ ಏನು ನಮಗೆ ಸಿಗುತ್ತೆ ಅದರ ಆಶಯವನ್ನು ಕೇಳಿದ್ದಾರೆ. 17ನೇ ಪ್ರಶ್ನೆ, ಶಿಶುನೇ ದುನಿಯಾ ಮೇ आकर पहले क्या क्या सीखा है और कैसे सीखा है. नेक्स्ट 18ನೇ क्वेश्चन, दूरदर्शन से कौन कौन सी जनप्रिय ಜನಕಾರ್ಯ ಪ್ರಾಪ್ತ ಹೋತಿ है ಅಂತ ಕೇಳಿದ್ದಾರೆ. ಸೊ ಇದಿಷ್ಟು 2 ಅಂಕದ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಇದೆ ಮಕ್ಕಳಲ್ಲಿ. 5th में निम्नलिखित प्रश्नों के उत्तर 3-4 वाक्य में लिखिए ಕೇಳಿದ್ದಾರೆ. 19th ಕ್ವಶನ್, ಸಮಾಚಾರ ಪತ್ರ के बारे में लिखिए. ಸೊ ಸಮಾಚಾರ ಪತ್ರದ ಬಗ್ಗೆ ನಮಗೆ ಕೇಳಿದ್ದಾರೆ. ಅದರಲ್ಲಿ ಏನೇನಿರುತ್ತೆ ಅದನ್ನು ನೀವು ಬರಿತಾ ಹೋಗಬೇಕು. 3 ಮಾರ್ಕ್ಸ್ ಇರೋದ್ರಿಂದ ಸೊ ಒಂದು 4ರಿಂದ 5 ಪಾಯಿಂಟ್ಸನ್ನು ಬರೆದ್ರೆ ಸಾಕು. 20ನೇ ಕ್ವಶನ್, ವರ್ಷ ನಹಿ ತೋ ಜೀವನ್ ನಹಿ, ಇಸ್ ವಾಕ್ಯ ಕಾ ಆಶಯ ಸ್ಪಷ್ಟ कीजिए. नेक्स्ट 21st क्वेश्चन, मकर संक्रांति त्योहार के बारे में लिखिए. 22ನೇದು, संतुलित आहार क्या होता है, ಉದಾಹರಣೆ ಸಮಜಾಯಿ. ಸೊ ಸಂತುಲಿತ ಆಹಾರ ಅಂದ್ರೇನು, ಸೊ ಉದಾಹರಣೆ ಸಮೇತ ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. क्वेश्चन नंबर 23, निम्नलिखित दोहे का भावार्थ अपने शब्द में लिखिए. ऐसी बनी
बोलिए मन का आप खोया औरन को ಸಿತಲ್ ಕರೆ ಅಪಾಯೇ ಸಿತಲ್ ಹೋಯ. ಸೊ ಇದರ ಭಾವಾರ್ಥವನ್ನು ಬರೀಬೇಕು. ನೆಕ್ಸ್ಟ್ 6th ಮೇನ್ ನಿಮ್ನಲಿಖಿತ ಕವಿತಾಂಶಕ್ಕೆ ಪೂರ್ಣ ಕಿಜೆ ಕೇಳಿದರೆ ಸಚ್ ಬೋಲೆ ಅಲ್ಲಿಂದ ಕೋ ಬಿಸ್ರಾಯಿ ಅಂತ ಇದೆ ಮಕ್ಕಳ. ಸೊ ಇದಿಷ್ಟು ಲೈನನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ 7ನೇ ಮೇನಿಗೆ ಬಂದರೆ ಗದ್ಯಾಂಶಕ್ಕೆ ಧ್ಯಾನಪೂರ್ವಕರ್ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ ಕೇಳಿದರೆ 4 ಅಂಕ ಆ್ಯಂಡ್ ಬಹಳ ಈಸಿಯಾಗಿರ್ತದೆ. 3ರಿಂದ 4 ಲೈನ್ ಅಷ್ಟೇ ಪ್ಯಾಸೇಜ್ ಇರ್ತದೆ ಮಕ್ಕಳ. ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಕೇಳಿದರೆ ಫಸ್ಟ್ ಕ್ವಶನ್ ಸ್ವಾಮಿ ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ಕ್ಯಾ ತಾ ಅಂತ ಇದೆ ನೋಡಿ, ಇಲ್ಲೇ ಇದೆ. ಸ್ವಾಮಿ ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ತಾ. ಸೊ ಇದು ಮೊದಲನೇ ಕ್ವಶನ್ ಆನ್ಸರ್. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದಕ್ಕೆ ಮಾತಾ ಪಿತಾ ಕೌನ್ ಹೈ ಅಂತ ಕೇಳಿದ್ದಾರೆ ಮಕ್ಕಳ. ಸೊ उनके पिता ವಿಶ್ವನಾಥ್ ದತ್ತ ಏಕ ಪ್ರತಿಷ್ಠಿತ ವಕೀಲ್ ತೆ. ಸೊ ಇಲ್ಲಿಂದ ನೀವು 2ನೇ ಕ್ವಶನ್ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಮಾತಾ ಭುವನೇಶ್ವರಿ ದೇವಿ ಧರ್ಮಪರಾಯಣ್ ಮಹಿಳಾತಿ. ಸೊ ಇದಿಷ್ಟು 2ನೇ ಕ್ವಶನ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನರೇಂದ್ರ ಪಡ್ನೆ ಮೇ ಕೈಸೇತೆ ಕೇಳಿದರೆ ನರೇಂದ್ರ ಪಡ್ನೆ ಮೇ ಬಹುತ್ ತೇಜ್ ತೆ. ಸೊ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿದೆ. ಇದು 3ನೇ ಕ್ವಶನ್ದು ಆನ್ಸರು. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದಕ್ಕೆ ಗುರು ಕೌಂತ. ಸೊ ಅದು ರಾಮಕೃಷ್ಣ ಪರಮಹಂಸ ಆಗಿರುತ್ತೆ. ಸೊ ಲಾಸ್ಟ್ ಇದರಲ್ಲಿರುವಂಥದ್ದು ರಾಮಕೃಷ್ಣ ಪರಮಹಂಸ. ನೋಡಿ ಈಸಿಯಾಗಿ 4 ಅಂಕವನ್ನು ಗಳಿಸ್ಬೋದು. ಹಾಗಾಗಿ ಯಾರೂ ಸಹ ಈ ಪ್ಯಾಸೇಜನ್ನು ಇದು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ ಕೇಳ್ತಾರೆ. 5 ಅಂಕಕ್ಕೆ 2 ಪತ್ರ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕು. कोई कारण बताते हुए 3 दिन छुट्टी के लिए अपने प्राध्यापक के नाम एक पत्र लिखिए अथवा कोई कारण बताते हुए 4 दिन की छुट्टी के लिए अपने प्राध्यापक के नाम का एक पत्र लिखिए. ಸೊ ಹಾಗಾಗಿ ನಿಮಗೆ ಪತ್ರಲೇಖನ ಒಂದು ಕೊಟ್ಟಿದ್ದಾರೆ ಮಕ್ಕಳ, ಬಹಳ ಈಸಿಯಾಗಿದೆ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 50 ಮಾರ್ಕ್ಸನ್ನು ಆರಾಮಾಗಿ ನೀವು ಗಳಿಸ್ಬೋದು. ಈಸಿ ಇರುತ್ತೆ ಹಿಂದಿ ಸಬ್ಜೆಕ್ಟ್ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.